ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ಭೇಟಿ ಕೊಡ್ತಾರೆ. ಭೈರವೈಕ್ಯ ಮಂದಿರವನ್ನು ಉದ್ಘಾಟನೆ ಮಾಡುತ್ತಾರೆ. ಅದಕ್ಕಾಗಿ ಕ್ಷಣಗಣನೆ ಶುರುವಾಗಿದೆ. ಇನ್ನು ಈ ಮಂದಿರದ ವಿಶೇಷತೆ ಏನು? ಮಂದಿರ ದ್ರಾವಿಡ ಮತ್ತು ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣ ಆಗಿದೆ. ಮೊದಲ ಬಾರಿಗೆ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ಆಗಮಿಸ್ತಾ ಇರುವುದು. 26,250 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗಿರುವಂತಹ ಮಂದಿರ ಇದು. ದ್ರಾವಿಡ ಶೈಲಿಯ ಶ್ರೀ ಗುರು ಭೈರವೈಕ್ಯ ಮಂದಿರ. ಹೊಯ್ಸಳ, ಚೋಳ, ಚಾಲುಕ್ಯ, ಗಂಗಾ ಈ ವಾಸ್ತುಶಿಲ್ಪದ ಸಮ್ಮಿಶ್ರಣ ಮಂದಿರದಲ್ಲಿರೋದು. ಅಂದರೆ ಅದರ ವಾಸ್ತುಶಿಲ್ಪ 4-5 ರಾಜಮನೆತನಗಳ ಕಾಲದ ಕಟ್ಟಡ ನಿರ್ಮಾಣ ಕೌಶಲ್ಯಗಳನ್ನು ಬಳಸಿ ನಿರ್ಮಾಣ ಮಾಡಲಾಗಿದೆ. ಒಡಿಶಾದ ಸೂರ್ಯ ದೇಗುಲದ ಕಲೆಯನ್ನೂ ಕೂಡ ದೇಗುಲ ಒಳಗೊಂಡಿದೆ. ಆಕಾಶಕ್ಕೆ ಬಾಚಿದಂಥ ಗೋಪುರಗಳು, ಅದ್ಭುತ ಕೆತ್ತನೆ ಕೆಲಸ, ಇದೆಲ್ಲದಕ್ಕೂ ಕೂಡ ಮಂದಿರ ಸಾಕ್ಷಿಯಾಗಿದೆ. 3 ಮಾದರಿಯ ಕಲ್ಲುಗಳನ್ನು ಬಳಸಲಾಗಿದೆ ಭೈರವೈಕ್ಯ ಮಂದಿರದಲ್ಲಿ. 2013ರಲ್ಲಿ ಬಾಲಗಂಗಾಧರ ಶ್ರೀಗಳು ಭೈರವೈಕ್ಯರಾದ ನಂತರ ಅವರ ಸಮಾಧಿ ಸ್ಥಳ ಅಥವಾ ಗದ್ದುಗೆ ಏನಿದೆ, ಆ ಗದ್ದುಗೆಯ ಮೇಲೆ ನಿರ್ಮಾಣ ಆಗಿರುವಂಥ ಮಂದಿರ ಇದು. ಬಾಲಗಂಗಾಧರನಾಥ ಶ್ರೀಗಳ ನೆನಪನ್ನ ಅಥವಾ ಸ್ಮೃತಿ ಮಂದಿರ ಅಂತಲೂ ಕೂಡ ಇದನ್ನು ಕರೀಬಹುದು. ಅವರ ನೆನಪನ್ನು ಸೂಚಿಸುವಂಥ ಮಂದಿರ. ಆ ಗದ್ದುಗೆಯ ಮೇಲೆ ನಿರ್ಮಾಣ ಆಗಿರುವಂಥ ಮಂದಿರ, ಅದರ ಉದ್ಘಾಟನೆಯನ್ನು ಪ್ರಧಾನಿ ಮಾಡ್ತಾ ಇದ್ದಾರೆ. ಮಂದಿರದ ವಿಶೇಷತೆ ಏನು? ಹೊಯ್ಸಳ, ಚೋಳ, ಚಾಲುಕ್ಯ, ಗಂಗಾ ಈ ಕಾಲದ ಗಂಗರ ಕಾಲದ ವಾಸ್ತುಶಿಲ್ಪದ ಸಮ್ಮಿಶ್ರಣ ಅಂತ. ಒಡಿಶಾದಲ್ಲಿರುವಂಥ ಜಗತ್ತಿನ ಪ್ರಸಿದ್ಧ ಸೂರ್ಯ ದೇಗುಲದ ಕಲೆಯನ್ನು ಕೂಡ ಈ ದೇಗುಲ ಒಳಗೊಂಡಿದೆ. ಗೋಪುರಗಳಲ್ಲೂ ವಿಶೇಷತೆ ಇದೆ, ಕೆತ್ತನೆ ಕೆಲಸದಲ್ಲೂ ಕೂಡ ವಿಶೇಷತೆ ಇದೆ. ಪ್ರಾಚೀನ ವಾಸ್ತುಶಿಲ್ಪದ ಮಾದರಿಯನ್ನ ವಾಸ್ತುಶಾಸ್ತ್ರದ ನಿಯಮಗಳ ಅನುಸಾರ ಮಂದಿರದ ನಿರ್ಮಾಣ ಆಗಿದೆ. ಕ್ಲೈರಾ ಅನ್ನುವಂಥ ಕಲ್ಲನ್ನು ಬಳಸಲಾಗಿದೆ, ಇಳಕಲ್ ಮಾದರಿಯ ಶಿಲೆಯನ್ನು ಬಳಸಲಾಗಿದೆ, ಸಂತೆಕಲ್ ಮಾದರಿಯ ಶಿಲೆಯನ್ನು ಬಳಸಲಾಗಿದೆ. ಮಂದಿರದ ಒಳಭಾಗ ಮತ್ತು ಹೊರಭಾಗದಲ್ಲಿ ಕ್ಲೈರಾ ಶಿಲೆಯನ್ನು ಬಳಸಲಾಗಿದೆ. ಅದ್ಭುತವಾಗಿ ನಿರ್ಮಾಣ ಆಗಿದೆ. ಸುಮಾರು 100 ಕೋಟಿ ವೆಚ್ಚದಲ್ಲಿ. ಶಿಲ್ಪಿ ಮಾತನಾಡ್ತಾ ಇದ್ರು, ಈ ಮಂದಿರ ನಿರ್ಮಾಣ ಮಾಡಿದಂಥ ಶಿಲ್ಪಿ ಮಾತನಾಡ್ತಾ ಇದ್ರು, ನಮಗೆ ಫೌಂಡೇಶನ್ ಹಾಕೋದಕ್ಕೆ 3-4 ವರ್ಷ ಹಿಡಿಯಿತು ಇದನ್ನ ಅಂತ. ಅಂದರೆ ಬೆಟ್ಟದ ಮೇಲೆ ಮಾಡುವಂಥ ಮಂದಿರ ಇದಾಗಿರೋದ್ರಿಂದ ಫೌಂಡೇಶನ್ನಲ್ಲಿಂದಲೇ ಸವಾಲಿನ ಕೆಲಸಗಳಿತ್ತು. ಆ ಸವಾಲುಗಳನ್ನೆಲ್ಲವನ್ನ ಕೂಡ ಮೆಟ್ಟಿ ನಿಂತು ಈ ಮಂದಿರ ನಿರ್ಮಾಣ ಆಗಿದೆ. ಹಲವು ಸವಾಲುಗಳ ಮಧ್ಯೆ ಮಂದಿರ ನಿರ್ಮಾಣ ಆಗಿದೆ. ಬೆಟ್ಟದ ಮೇಲೆ ಇಷ್ಟು ಭವ್ಯವಾದಂಥ ಮಂದಿರವನ್ನು ನಿರ್ಮಿಸೋದು ಸವಾಲಿನ ಕೆಲಸ ಆಗಿತ್ತು. ಅದನ್ನು ಶಿಲ್ಪಿಗಳು ಸಾಕಾರಗೊಳಿಸಿದ್ದಾರೆ. ಅದ್ಭುತವಾಗಿ ಮೂಡಿ ಬಂದಿರುವಂಥ ಮಂದಿರ. ಮಂಡ್ಯ ಜಿಲ್ಲೆಯ ಸುತ್ತಮುತ್ತಲಿನಿಂದ ಪ್ರಧಾನಿಯವರನ್ನ ನೋಡೋದಕ್ಕೆ ಅಂತಲೇ ಜನ ಬರ್ತಿದ್ದಾರೆ ಅಂತ ನಾನು ಆಗ್ಲೇ ಹೇಳಿದೆ. ಈಗೊಂದು ಅಪ್ಡೇಟ್ ಬರ್ತಾ ಇದೆ. ತಮಿಳುನಾಡಿನಿಂದಲೂ ಕೂಡ ಅಭಿಮಾನಿಗಳು ಬಂದಿದ್ದಾರೆ ಪ್ರಧಾನಿಯವರನ್ನು ನೋಡಬೇಕು ಅಂತ. ಆದಿಚುಂಚನಗಿರಿ ಮಠಕ್ಕೆ ಬಂದಿದ್ದಾರೆ ಹೊಸೂರಿನ ಗೆಳೆಯರ ಬಳಗ. ಮಠದ ಜೊತೆಗೆ ನಮಗೆ ಅವಿನಾಭಾವ ಸಂಬಂಧ ಇದೆ, ಇವತ್ತು ಪ್ರಧಾನಿ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ನಾವು ಬಂದಿದ್ದೀವಿ. ಸನಾತನ ಧರ್ಮ ಉಳಿಬೇಕು, ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿರಬೇಕು ಅಂತ ಸುವರ್ಣ ನ್ಯೂಸ್ ಜೊತೆಗೆ ನರೇಂದ್ರ ಮೋದಿ ಅವರ ಅಭಿಮಾನಿಗಳು ಮಾತನಾಡಿದ್ದಾರೆ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಆಗಮಿಸೋದನ್ನ ನೋಡೋದಕ್ಕೆ, ಜೊತೆಗೆ ಭೈರವೈಕ್ಯರ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋದಕ್ಕೆ ಕರ್ನಾಟಕ ಮಾತ್ರ ಅಲ್ಲ, ತಮಿಳುನಾಡಿನಿಂದಲೂ ಕೂಡ ಬಂದಿದ್ದಾರೆ. ತಮಿಳುನಾಡಿನ ಹೊಸೂರಿನಿಂದ ಸುಮಾರು ಒಂದು 20 ಜನ ಮೋದಿಯವರ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಆಗಮಿಸಿದ್ದಾರೆ. ಸೊ ಅವ್ರನ್ನ ಮಾತನಾಡಿಸೋಣ, ಅವರ ಮನಸ್ಸಿನಲ್ಲಿ ಏನಿದೆ ಅಂತ. ಸರ್, ತಾವು ತಮಿಳುನಾಡು ಹೊಸೂರಿಂದ ಬಂದಿದ್ದೀರಿ, ಕರ್ನಾಟಕದಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ನೀವು ತಮಿಳುನಾಡಿಂದ ಬಂದಿದ್ದೀರಿ. ಯಾಕೆ ಅಷ್ಟೊಂದು ಪ್ರೀತಿ, ಯಾವ ಕಾರಣಕ್ಕಾಗಿ ಬಂದಿದ್ರಿ? ಸರ್, ನಾವು ಮೈನಾಗಿ ಬಂದಿರೋದು ತಮಿಳುನಾಡಿಂದ. ನಾವು ಮೋಡಿಜಿನ ನೋಡಬೇಕು, ಅವ್ರ ಮಾತನ್ನ ಕೇಳಬೇಕು ಅಂತ ಹೇಳಿ ಇಷ್ಟು ದೂರ ಬೆಳಗ್ಗೆ 5 ಗಂಟೆಗೆ ಹೊರಟು ನಾವು ಇವಾಗ ಬಂದು ಸೇರಿದ್ದೀವಿ. ಸೊ ನಾವು ಈ ಆದಿಚುಂಚನಗಿರಿ ಮಠಕ್ಕೆ ಅವಾಗವಾಗ ಬರ್ತಾ ಇರ್ತೀವಿ. ನಾವು ಸುಮಾರು ಸಲ ಇಲ್ಲಿ ಬಂದಿದ್ದೀವಿ. ನಾವು ಕಾಲಭೈರವ್ರ ದೇವಸ್ಥಾನ ಎಲ್ಲನೂ ನಾವು ನೋಡ್ಕೊಂಡು ಹೋಗಿದ್ವಿ. ಸೊ ಇಲ್ಲಿರೋ ನಿರ್ಮಲಾನಂದ ಸ್ವಾಮೀಜಿ ಮತ್ತು ಮಂಗಳಾನಂದ ಸ್ವಾಮೀಜಿ ಇವರೆಲ್ಲ ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ನ. ಯಾವಾಗ ಬಂದರೂ ನಮ್ಮನ್ನ ಚೆನ್ನಾಗಿ ವೆಲ್ಕಮ್ ಮಾಡಿ ನಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ.
ಸೊ ಸುಮಾರು ಜನ ಈ ಮಠಕ್ಕೆ ಸೇರಿರೋರು ನಮ್ಮ ಹೊಸೂರಲ್ಲಿದ್ದಾರೆ. ಸೊ ಆ ಮೂಲ ಕಾರಣಕ್ಕಾಗಿ ಇವತ್ತಿನ ಪ್ರೋಗ್ರಾಮ್ನ ನೋಡಬೇಕು, ನಾವು ಭಾಗವಹಿಸಬೇಕು ಅಂತ ಹೇಳಿ ನಾವೆಲ್ಲಾನು ಬಂದಿದ್ದೀವಿ. ಒಂದು 20-25 ಜನ ನಾವು ಅಲ್ಲಿಂದ ಬಂದಿರೋದು. ತುಂಬ ಸಂತೋಷ ಆಯಿತು. ನಾವು ಮೋಡಿಜಿನ ನೋಡಬೇಕು, ಅವ್ರನ್ನ ಪ್ರೈಸ್ ಮಾಡಬೇಕು, ಅವ್ರ ಮಾತು ಕೇಳಬೇಕು. ಮಠದ ಜೊತೆಗೆ ತಾವೆಲ್ಲ ಭಕ್ತರ ರೀತಿ ಇದ್ದೀರಿ. ಹೌದು, ಮಠಕ್ಕೂ ನಾವು ಭಕ್ತರು, ಮೋಡಿಜಿಗೂ ಭಕ್ತರು, ಇಬ್ಬರು ನೋಡೋಣ. ಎಲ್ಲರೂ ಒಂದೇ ಸಮಯ ನಡೀತಾ ಇರೋದ್ರಿಂದ ತುಂಬ ಖುಷಿಯಾಗಿ ನಾವು ಬಂದಿದ್ದೀವಿ. ಹೇಗನ್ನಿಸ್ತದೆ ಸರ್, ಪ್ರಧಾನಮಂತ್ರಿ ಆದರೂ ಫಸ್ಟ್ ಟೈಮ್ ಈ ಕ್ಷೇತ್ರಕ್ಕೆ ಬರ್ತಾ ಇರುವಂಥದ್ದು? ಯಾವ ಪ್ರಧಾನಿಗಳು ಕೂಡ ಬಂದಿರಲಿಲ್ಲ ಪ್ರಧಾನಿ ಆಗಿದ್ದ ಸಂದರ್ಭದಲ್ಲಿ. ಏನನ್ಸುತ್ತೆ ಸರ್, ಇದು ಈ ಸನಾತನ ಧರ್ಮನ ನೆಲೆನಾಡಿಸ್ಬೇಕು ಅಂತ ನಮ್ಮ ಮೋಡಿಜಿ ಇಡೀ ಪ್ರಪಂಚಕ್ಕೆ ಓಡಾಡ್ತಾ ಇದ್ದಾರೆ. ಅದರಲ್ಲೊಂದು ಭಾಗವಾಗಿ ಸೊ ಈ ಮಠದಿಂದಾನು ಸನಾತನ ಧರ್ಮನ ಚೆನ್ನಾಗಿ ನಡೆಸಬೇಕು ಅನ್ನೋ ಒಂದು ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಅವರಿಗೆ ಒಂದು ದೇವಸ್ಥಾನ ಕಟ್ಟಿಸಿದ್ದಾರೆ. ತುಂಬ ಒಳ್ಳೆ ಕಾರ್ಯಕ್ರಮ ಅದು. ಸೊ ಅದರಲ್ಲಿ ಭಾಗವಹಿಸೋಕೆ ಮೋಡಿಜಿ ಬರ್ತಾ ಇರೋದು ತುಂಬ ಒಳ್ಳೆಯ ಒಂದು ಸೂಚನೆ ಅದು. ಸೊ ಅದರಲ್ಲಿ ನಾವು ಒಂದು ಭಾಗವಾಗಿರಬೇಕು ಅಂತ ನಾವು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, 3-4 ಅವರ್ಸ್ ಜರ್ನಿ ಆದರೂ ಪರವಾಗಿಲ್ಲ ಅಂತ ನಾವೆಲ್ಲ ಇಷ್ಟು ದೂರ ಬಂದಿರೋದು. ತುಂಬ ಖುಷಿಯಾಗಿದೆ ನಮಗೆಲ್ಲರೂ. ತಮ್ಗೆ ಅನ್ಸುತ್ತೆ ಸರ್, ಮೋದಿಯವರು ಬರ್ತಾ ಇದ್ದಾರೆ, ಮೋದಿಯವ್ರ ಕಾರ್ಯಕ್ರಮ ನೋಡ್ಲಿಕ್ಕೆ ಹೊಸೂರಿನಿಂದ ಬಂದಿದ್ದೀರಾ? ಸರ್, ಅದು ಆ್ಯಕ್ಚುಲ್ ಆಗಿ ಮಠ ಅಂದರೆ ಥ್ರೂಔಟ್ ಇಂಡಿಯಾ ಗೊತ್ತು. ಈ ಮ್ಯಾನೇಜ್ಮೆಂಟು ಬಡ ಮಕ್ಕಳಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ನಮ್ಮ ಇಂಡಿಯಾ ಇವಾಗ ಹಿಂಗಿರೋದಕ್ಕೆ ಕಾರಣ ಮೋಡಿಜಿ. ಅವ್ರು ನೋಡಲೇಬೇಕು ಅಂತ ನಾವು ಎಲ್ಲ ಸೇರಿಕೊಂಡು ನಮ್ಮ ಒಂದು ವಾಕಿಂಗ್ ಗ್ರೂಪು ಹೊಸೂರಲ್ಲಿ ಎಲ್ಲ ಸೇರಿಕೊಂಡು ಇಲ್ಲಿ ಅವ್ರನ್ನ ನೋಡೋಣ ಅಂತ ಬಂದಿದ್ದೀವಿ. ಪ್ಲಾನ್ ಮಾಡಿದ್ರಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತ? ಇಲ್ಲ, 2 days ಬಿಫೋರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.